ಕಳೆದ ವರ್ಷ ಡಿಸೆಂಬರ್ ಗುಮ್ಮ ಕಾಡ್ತಾ ಇತ್ತು. ಬಿಕಾಸ್ ಅವಾಗ ಮೂಡ ಪ್ರಕರಣ ನಡೀತಾ ಇದ್ದಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ತ್ಯಾಗ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಡಿಸೆಂಬರ್ ಸಂದರ್ಭದಲ್ಲಿ. ಸೊ ಹೀಗಾಗಿ ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯನವರ ಅವಧಿ ಮುಕ್ತಾಯ ಆಗ್ಬಿಡುತ್ತಾ ಅನ್ನುವಂಥ ಕುತೂಹಲ ಇತ್ತು. ಆದರೆ ಆಗಿಲ್ಲ, ಬಿಕಾಸ್ ಕ್ಲೀನ್ ಚಿಟ್ ಸಿಕ್ತು ಸಿದ್ದರಾಮಯ್ಯನವರಿಗೆ. ಆದರೆ ಈಗ 2 ವರ್ಷ ಆಗ್ತಿದ್ದ ಹಾಗೆ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಸಾಕಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಕೊಳ್ಳಲಾಗಿತ್ತು. ಆದರೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸಿಎಂ, ಡಿಸಿಎಂ, ಈವನ್ ಎಐಸಿಸಿ ಅಧ್ಯಕ್ಷರು ಕೂಡ ಹೇಳುವ ಮುಖಾಂತರ ಹಾಗಾದ್ರೆ ಅಧಿಕಾರ ಹಂಚಿಕೆ ಆಗಿದೆಯಾ, ನವೆಂಬರ್ನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ತ್ಯಜಿಸಬೇಕಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದಿದ್ದಾವೆ. ಸದ್ಯಕ್ಕಿಲ್ಲ ಸಚಿವ ಸಂಪುಟ ಪುನರ್ರಚನೆ. ಇನ್ನು 6 ತಿಂಗಳು ಸಂಪುಟ ಸರ್ಜರಿಗೆ ಬ್ರೇಕ್. ಯಾಕೆ ನವೆಂಬರ್ಗೆ ಅಂತ ಹೇಳ್ತಾ ಇದೀವಿ ಅಂದ್ರೆ, ನವೆಂಬರ್ 2.5 ವರ್ಷ ಆಗುತ್ತೆ. 5 ವರ್ಷ ಅಧಿಕಾರಾವಧಿ. ಈ ಸಂದರ್ಭದಲ್ಲಿ 2.5 ವರ್ಷ ಆಗುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ. ಸೊ ಹೀಗಾಗಿ ಇನ್ನ ಉಳಿದಂತ 2.5 ವರ್ಷ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರು ಹಾಗಾದ್ರೆ ಮುಖ್ಯಮಂತ್ರಿಗಳಾಗ್ತಾರಾ? ಆ ರೀತಿಯಾದಂತ ಚರ್ಚೆ ನಡೆದಿತ್ತು ಅಂತ ಹೇಳ್ತಾ ಇದ್ವಲ್ಲ, ಅದಕ್ಕೆ ಪುಷ್ಟಿ ನೀಡುವಂತಿದೆ ಈಗಿನ ಹೆಜ್ಜೆಗಳನ್ನ ನೋಡ್ತಾ ಇದ್ರೆ. ಹೈಕಮಾಂಡ್ ಮನವೊಲಿಸಿರುವಂಥದ್ದು ಸಿಎಂ ಮತ್ತೆ ಡಿಸಿಎಂ. ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇದೆಯಾ ನವೆಂಬರ್ ಗುಮ್ಮ? 6 ತಿಂಗಳ ಬಳಿಕ ಸಿಎಂ ಕುರ್ಚಿ ಖಾಲಿ ಆಗುತ್ತಾ? ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿಕೆಶಿ ಸಿಎಂ ಆಗ್ತಾರಾ? ಇದೇ ಕಾರಣಕ್ಕೆ ಸಂಪುಟ ಪುನರ್ರಚನೆಗೆ ಬ್ರೇಕ್ ಬಿತ್ತಾ ಅನ್ನುವಂಥ ಪ್ರಶ್ನೆಗಳಿದಾವೆ. ನವೆಂಬರ್ ತಿಂಗಳಿನಲ್ಲಿ ಸಿಎಂ ಬದಲಾವಣೆ ಫಿಕ್ಸ್ ಹಾಗಾದ್ರೆ ಅಂತ. ಬಿಕಾಸ್ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಿನ್ನೆಯಿಂದ ಮತ್ತೆ ಜಪ ಶುರುವಾಗಿದೆ. ಅದು ಅವರ ಪುತ್ರ ಮಾತನಾಡಿದ್ದು, ಅದರ ಜೊತೆಗೆ ಮಾದೇವಪ್ಪ ಸೇರಿದಂತೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮಾತನಾಡಿದ್ರು. ಇನ್ನು ಉಳಿದಂತೆ ಇನ್ಯಾರು ಮಾತನಾಡಿಲ್ಲ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಯಾರು ಏನು ಮಾತನಾಡಿದ್ರು ಒಮ್ಮೆ ಕೇಳೋಣ. ಪ್ರಕಾರ ಕಟ್ಸಿ ಕಾಲ್ ಡಿಸಿಎಂ ಚೀಫ್ ಮಿನಿಸ್ಟರ್ ಒಂದು 3-4 ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಬೇರೆ ಬೇರೆ ವಿಚಾರಗಳನ್ನು ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದನ್ನು ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಮುಂದೆ ತಗೊಂಡೇವೆ. ಸೊ ನ್ಯಾಚುರಲಿ ಅದು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಪ್ಷನ್ಗೋಸ್ಕರ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿದಿದೆ. ರಾಹುಲ್ ಗಾಂಧಿ ಹೇಳಿದ್ರು, ನಾವು ಕೂಡ ಹೇಳಿದ್ದೇವೆ. ಸೊ ಅದು ನಡೀತದೆ. ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ? ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿಲ್ಲ. ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ. ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜಕೀಯ. ನನಗೆ ಗೊತ್ತಿಲ್ಲ. ನನಗೆ ಮಾಹಿತಿ ಇರೋ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ. ಖಂಡಿತ ಇಲ್ಲ, ಇರ್ತಾರೆ. ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ. ಆ ಚೇರು ಗಟ್ಟಿಯಾಗಿದೆ, ಕೂತಿರೋರು ಗಟ್ಟಿಯಾಗಿದ್ದಾರೆ. ಚೇರು ಅಲ್ಲೇ ಇರ್ತದೆ, ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಯಸಿದ್ರೆ ಬೇಕಾದಾಗೂ ಕೂಡ ಮಂತ್ರಿಮಂಡಲ ಪುನರ್ರಚನೆ ಆಗ್ತದೆ, ವಿಸ್ತರಣೆ ಆಗ್ತದೆ. ಅದು ವಿವೇಚನೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ವಿವೇಚನೆ ಬಿಟ್ಟಿದ್ದು. ಯಾವ್ದು ನಾವೇನು ಡಿಮಾಂಡ್ ಇಲ್ಲ. ಈಗ ಇದ್ದ ಡಿಪಾರ್ಟ್ಮೆಂಟ್ ನಲ್ಲೇ ಏನು ಸಾಧ್ಯ ಆದಷ್ಟು ಶಕ್ತಿ ಮೀರಿ ಪರ್ಫಾರ್ಮ್ ಮಾಡೋಣ ಅಂತ ಆ ರೀತಿಯಲ್ಲಿ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಬದಲಾವಣೆ ಆಗ್ತಾ ಇಲ್ಲ. ಅವ್ರದ್ದು 5 ವರ್ಷ ಕಂಪ್ಲೀಟ್ ಆಗಿದೆ. ಮತ್ತು ಒಂದು ಕಡೆ ಸಂಪುಟ ಪುನರ್ರಚನೆ ಆಗುತ್ತೆ, 2 ವರ್ಷ ಆಗ್ತಿದ್ದ ಹಾಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಅದು ಯಾವುದೂ ಚರ್ಚೆ ಆಗಿಲ್ಲ ಅಂತ ಹೇಳುವ ಮುಖಾಂತರ ನಾವು ಹಿಂದೆಯಿಂದಲೂ ಕೂಡ ಮಾತನಾಡ್ತಾ ಇದ್ವು. ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆಲ್ಲೋ ಒಂದು ಕಡೆ ಪುಷ್ಟಿ ನೀಡಿದಂತೆ ಇಲ್ವಾ? ಈ ಹೆಜ್ಜೆಗಳನ್ನು ಗಮನಿಸ್ತಾ ಇದ್ರೆ, ಇವರು ಇಡ್ತಾ ಇರುವಂಥ ನಡೆಗಳನ್ನು ನೋಡ್ತಾ ಇದ್ರೆ. ಪೃಥ್ವಿ, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಮತ್ತು ಬಂದಾದ 2 ಸಂದರ್ಭದಲ್ಲೂ ಕೂಡ ಈ ನಿರಂತರವಾಗಿ ಒಂದು 3-4 ವರ್ಷ, ಅಂದರೆ ಅಧಿಕಾರದಲ್ಲಿ 2 ವರ್ಷ, ಅದಕ್ಕೆ ಮುಂಚೆ 1-1.5 ವರ್ಷದ ಇಡೀ ಒಂದು ಕ್ರೊನಾಲಜಿಯನ್ನು ನೋಡಿದ್ರೆ ಒಂದೋ ಪರಸ್ಪರ ಬೆನ್ನು ಕೆರ್ಕೊಂತಾರೆ. ಅಂದರೆ ಇಬ್ಬರು ಹೆಂಗಿರುತ್ತೆ ಅಂದರೆ ಪರಸ್ಪರ ಒಬ್ರಿಗೊಬ್ರು ಬೆನ್ನು ತಟ್ಕೊಳ್ಳೋದು, ಇಲ್ಲ ಬೆನ್ನು ಕೆರ್ಕೊಳ್ಳೋದು, ಆ ರೀತಿ ಇರುತ್ತೆ. ಇಲ್ಲ ಅಂದರೆ ಪರಸ್ಪರ ಚಿಗುಟೋದು. ಈಗ ಯಾವಾಗ ದೆಹಲಿಯ ಭೇಟಿ ಸಂದರ್ಭದಲ್ಲಿ KPCC ಬದಲಾವಣೆ ಅನ್ನೋ ವಿಚಾರ, KPCC ಅಧ್ಯಕ್ಷ ಹುದ್ದೆ ಬದಲಾವಣೆ ಅನ್ನೋ ವಿಚಾರ, ಸತೀಶ್ ಜಾರಕಿಹೊಳಿ ಅವರ ಒಂದು ಭೇಟಿಯ ಹಿನ್ನೆಲೆ ಮತ್ತು ಅದರ ಸುತ್ತ ಹೆಣ್ಕೊಳ್ಳುವಂಥ ಅಥವಾ ಉದ್ಭವ ಆಗುವಂಥ ಆಯಾಮಗಳು ಸೃಷ್ಟಿಯಾಗ್ತಾವಲ್ಲ KPCC ಬದಲಾವಣೆ ಅಂತ, ಅದಾದ ಕೂಡಲೇ ಮತ್ತೆ ನವೆಂಬರ್ ಗುಮ್ಮ. 5 ವರ್ಷ ಇರ್ತಾರ ಇರಲ್ವಾ, ಇವರೇ ಉಳಿಯಲ್ವಾ, ಅಧಿಕಾರ ಹಂಚಿಕೆ ಆಗುತ್ತಾ ಆಗಲ್ವ, ಇಂಥ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತವೆ. ಅದು ವಾಪಸ್ಸು ಏನು ಬ್ಯಾಕ್ ಸೀಟ್ಗೆ ಹೋದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷ ಹುದ್ದೆ ಮತ್ತೊಂದು, ಇದು ಕೂಡ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಮಾತನಾಡದೇ ಇರ್ಬೋದು. ಆದರೆ ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರು, ಸಚಿವರುಗಳು ಮಾತನಾಡೋ ರೀತಿ ಡಿ.ಕೆ. ಶಿವಕುಮಾರ್ ಕ್ಯಾಂಪ್ ಒಂದು ಪರೋಕ್ಷ ಆಟವನ್ನು ಕೂಡ ಆಡ್ತಾ ಇದೆ. ಮತ್ತು ಜೊತೆಗೆ ಪ್ರತಿಪಕ್ಷ ಕೂಡ ತಾಳಮೇಳ ಆಗ್ತಾ ಇರುವಂಥದ್ದು. ಹೌದು, ನಿಮಗೆ ನಿಮ್ಮ ಜಾತಿ ಜನಗಣತಿಯ, ನಿಮ್ಮ ಮಹತ್ವಾಕಾಂಕ್ಷೆಯ ವಿಚಾರದಲ್ಲಿ ಹಿನ್ನಡೆ ಆಗಿದೆ,
ಮತ್ತು ಕಾಲು ತುಳಿತದಲ್ಲಿ ಅನ್ಪಾಪ್ಯುಲರ್ ಆಗಿದ್ದಾರೆ, ಆ ಡಿ ಕೆ ಶಿವಕುಮಾರ್ ಇದನ್ನೇ ಬಳಸ್ಕೊಂಡು ನಿಮ್ಮನ್ನು ಕೆಳಗಡೆ ಹಾಕ್ತಾರೆ, ಹೈಕಮಾಂಡ್ಗೂ ಕೂಡ ನಿಮ್ಮ ಬಗ್ಗೆ ಮನಸ್ಸಿಲ್ಲ, ಅವ್ರದ್ದೇ ಒಂದು ಪೊಲಿಟಿಕಲ್ ನರೇಟಿವ್ ಕಾರಣಕ್ಕೋಸ್ಕರ ಅವರು ಸೃಷ್ಟಿ ಮಾಡ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ, ಅದಾದಮೇಲೆ ಕೂಡ ಅದು ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ. ಸೊ ನಾನು ಹೇಳಿದಂತೆ ಪರಸ್ಪರ ಚಿವುಟುವಂಥ ಪ್ರಕ್ರಿಯೆ, ಪರಸ್ಪರ ಬೆನ್ನು ಕೆರೆಕೊಡುವಂಥ ಪ್ರಕ್ರಿಯೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು ಇದು ಹೀಗೇ ಕಂಟಿನ್ಯೂ ಆಗಬೇಕು. ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಸಿದ್ದರಾಮಯ್ಯ ಅವರಿಗೂ ಒಂದು ಮೂಗುದಾರ ಇರುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಸಂಘಟನೆ ಅಥವಾ ಅವರ ಉತ್ಸಾಹವನ್ನು ಭವಿಷ್ಯದಲ್ಲೂ ಕೂಡ ಕಾಯ್ದಿಟ್ಕೊಬೋದು. ಇಲ್ಲ ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ನಿನ್ನೆ ಈ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಮುಂದುವರಿದ ಭಾಗವಾಗಿ ನಮ್ಮ ಪಕ್ಷವನ್ನು ಒಡೆಯುವಂಥ ಪ್ರಯತ್ನಗಳನ್ನು ಪ್ರತಿಪಕ್ಷ ಮಾಡ್ತಾ ಇದೆ, ಅಂತಹ ಒಂದು ನಿರೀಕ್ಷೆಯಲ್ಲಿದೆ, ಅಂತಹ ಒಂದು ಸಾಧ್ಯತೆಗಳಿಗೋಸ್ಕರ ಕಾಯ್ತಾ ಇದೆ ಅಂತಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಉಲ್ಲೇಖ ಮಾಡಿದ್ರು. ಸೊ ಅವ್ರಿಗೆ ಗೊತ್ತಿದೆ. ಸೊ ಇಲ್ಲಿ ಈ ತಕ್ಕಡಿಯಲ್ಲಿ ಯಾವುದೇ ಬೊಟ್ಟನ್ನು ತೆಗೆದ್ರೂ ಕೂಡ ಪ್ರಾಬ್ಲಮ್ ಬೇರೆ ರೀತಿ ಆಗುತ್ತೆ ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಷ್ಟು ಮೋಸ್ಟ್ ಪಾಪ್ಯುಲರ್ ಇನ್ ಟರ್ಮ್ಸ್ ಆಫ್ ವೋಟ್ ಗಾರ್ನರಲ್ಲಿ ಅಥವಾ MLAಗಳ ಬ್ಯಾಕಪ್ಪಲ್ಲಿ ಇಲ್ಲದೆ ಇರ್ಬೋದು, ಆದರೆ ಅವರದ್ದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೆ ಒತ್ತಾಸೆ ಆಗಿದ್ದೀನಿ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡ್ಕೊಂಡು ಬಂದಿರೋದ್ರಿಂದ, ಅಥವಾ ಏನಾದರೂ ಸಮಸ್ಯೆಗಳಾದರೆ ಮತ್ತೆ ಡಿವೈಡ್ ಆಗುವಂಥ ಮತ್ತಷ್ಟು ತೊಂದರೆಗಳಾಗುವಂಥ ಸಮಸ್ಯೆಗಳಿದ್ದರೆ ಒಂದು ಮೀಡಿಯಾ ಆಪ್ಟಿಕ್ಸಲ್ಲೋ ಅಥವಾ ಪ್ರತಿಪಕ್ಷಗಳ ಆಪ್ಟಿಕ್ಸಲ್ಲೋ ಅಂಥ ಒಂದು ಸಾಧ್ಯತೆಗಳಿಗೆ ಅವಕಾಶ ಆಗಿಬಿಟ್ರೆ ಅನ್ನೋ ಆತಂಕ ಇರೋದ್ರಿಂದ ಅಟ್ ದ ಸೇಮ್ ಟೈಮ್ ಅಟ್ ಎನಿ ಕಾಸ್ಟ್ ಸಿದ್ದರಾಮಯ್ಯ ಅವರ ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಅಥವಾ ಅವರ ಅಟ್ ದ ಕಾಸ್ಟ್ ಆಫ್ ಸಿದ್ದರಾಮಯ್ಯ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಒಂದು ಹುಂಬತನದ ಮೂರ್ಖ ನಿರ್ಧಾರವನ್ನು ಖಂಡಿತ ಹೈಕಮಾಂಡ್ ಮಾಡಲ್ಲ. ಯಾಕಂದರೆ ವಸ್ತುಸ್ಥಿತಿ ಗೊತ್ತಿದೆ. ಸಿದ್ದರಾಮೋತ್ಸವದ ಆಯೋಜನೆಯಿಂದ ಹಿಡಿದು ಇವತ್ತಿನ ಏನು RCB ಕಾಲು ತುಳಿತದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಸ್ವತಃ ಯಾವ ರೀತಿ ಹೈಕಮಾಂಡನ್ನು ಮ್ಯಾನೇಜ್ ಮಾಡ್ತಾರೆ, ಜನರನ್ನು ಮ್ಯಾನೇಜ್ ಮಾಡ್ತಾರೆ ಅಥವಾ ಪ್ರತಿಪಕ್ಷಗಳನ್ನು ಮ್ಯಾನೇಜ್ ಮಾಡ್ತಾರೆ, ಅದು ಆತ್ಮವಿಶ್ವಾಸ ಅಂತ ಕರಿತೀರಾ ಅಥವಾ ತಂತ್ರಗಾರಿಕೆ ಅಂತ ಕರಿತೀರಾ ಅಥವಾ ಅದೊಂದು ರಾಜಕೀಯ ಒಂದು ಹುಂಬತನ ಅಂತ ಕರೀತಾರೆ, ಅದು ಅವರವರ ವಿಮರ್ಶೆಗೆ ಬಿಟ್ಟಿದ್ರು. ಆದರೆ ಅವರಿಗೆ ಗೊತ್ತಿದೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ. ಸೊ ಆ ಕಾರಣಕ್ಕೇ ಹೈಕಮಾಂಡ್ ಅಂಥ ರಿಸ್ಕನ್ನು ತೆಗೆದುಕೊಳ್ಳಲ್ಲ. ಈಗ ಮೇಲ್ನೋಟಕ್ಕೆ ಜಾತಿ ಜನಗಣತಿ ವಿಚಾರದಲ್ಲಿ ಮರು ಸಮೀಕ್ಷೆ ಆಗ್ತಾ ಇರುವಂಥದ್ದು ಹಿನ್ನಡೆ ಅಂತ ಕಂಡ್ರು ಕೂಡ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಒಂದು ವೈಯಕ್ತಿಕ ತಂತ್ರಗಾರಿಕೆ ಈ ಒಂದು ಅವಕಾಶವನ್ನು ಕೂಡ, ಅಂದರೆ ಈ ಒಂದು ಹಿನ್ನಡೆ ಅಂತ ಹೇಳುವಂಥ ಅಂಥ ಒಂದು ಪರಿಸ್ಥಿತಿಯನ್ನು ಕೂಡ ಅವಕಾಶವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಮತ್ತು ಅವರ ಕ್ಯಾಂಪು ತುಂಬ ಸ್ಪಷ್ಟವಾಗಿ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಕೂತಿದೆ. ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮುದಾಯದ ಪರವಾಗಿ ಮುನ್ನಡೆ ಅಂತ ಕಾಣಿಸ್ತಾ ಇರ್ಬೋದು. ಆದರೆ ಈ ಒಂದು ನವೆಂಬರ್ ಗುಮ್ಮ ಅನ್ನುವಂಥದ್ದು ಪಾರ್ಟಿಯೊಳಗಡೆ ಹೈಕಮಾಂಡ್ ಕೂಡ ನಿರೀಕ್ಷೆ ಮಾಡ್ತಾ ಇದೆ. ಯಾಕಂದರೆ ಕಳೆದ ಮೊದಲ ಅವಧಿಯಲ್ಲಿದ್ದಂಥ ಸಿದ್ದರಾಮಯ್ಯ ಅವರ ಅಗ್ರೆಷನ್ನು ಮತ್ತು ನಾನು ನಡೆದಿದ್ದೇ ಹಾದಿ ಅಂತ ಏನಿತ್ತಲ್ಲ, ಆವಾಗ ಹೈಕಮಾಂಡ್ ಇದ್ದಂಥ ದುರ್ಬಲತೆ ಇವಾಗಿಲ್ಲ. ಸೊ ಹೈಕಮಾಂಡ್ ಹಂಗಂತ ನೇರವಾಗಿ ಟೇಕ್ ಆನ್ ಮಾಡೋಕ್ಕೂ ಹೆಡ್ ಆನ್ ಮಾಡೋಕ್ಕೂ ಆಗಲ್ಲ ಸಿದ್ದರಾಮಯ್ಯ ಅವ್ರನ್ನ. ಯಾಕಂದರೆ ಅವರ ಒಂದು ಅವಶ್ಯಕತೆ ಪಕ್ಷಕ್ಕೆ ಒಂದು ಮಾಸ್ ಲೀಡರ್ಶಿಪ್ಪು ಮತ್ತೊಂದು ಇಲ್ಲ ದೇಶದ ಬೇರಾವ ಕಾಂಗ್ರೆಸ್ಸಲ್ಲೂ ಕೂಡ, ಬೇರಾವ ರಾಜ್ಯದ ಕಾಂಗ್ರೆಸ್ಸಲ್ಲೂ ಕೂಡ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಇಟ್ಕೋಬೇಕು, ಆದರೆ ಹದ್ದುಬಸ್ತಿನಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಆಲೋಚನೆ ಏನಿದೆಯಲ್ಲ, ಆ ಆಲೋಚನೆಗೆ ಅನುಗುಣವಾಗಿ ಪೂರಕವಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಸುತ್ತ ಹೆಣೆಯುವಂಥ ಈ ಒಂದು ನವೆಂಬರ್ ಗುಮ್ಮವನ್ನು ಹೈಕಮಾಂಡ್ ಕೂಡ ತಕ್ಕ ಮಟ್ಟಿಗೆ ತನ್ನ ಲಾಭಕ್ಕೆ ಬಳಸ್ಕೊಳ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯ ಅವರನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಸಿದ್ದರಾಮಯ್ಯ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಇನ್ನು 5 ವರ್ಷ ನನ್ನನ್ನು ಟಚ್ ಮಾಡೋಕ್ಕೆ ಕಷ್ಟ. ಯಾರು ಏನೇ ಹೇಳಿ ಅವರ ಒಂದು ಆಟಿಟ್ಯೂಡಲ್ಲಿ ಬದಲಾವಣೆ ಆಗಿರ್ಬೋದು. ಯಾವ ರೀತಿ ಮೊದಲ ಸಲ ಇದ್ದಷ್ಟು ಒಂದು ಹೈಕಮಾಂಡ್ ಜೊತೆಗೆ ನೇರ ಫೈಟ್ ಮಾಡದೇ ಇರ್ಬೋದು, ಬಟ್ ಅವರಿಗೆ ಆಪ್ಟಿಕ್ಸ್ಗೋಸ್ಕರ ಈವನ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಕೂಡ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೇರ ಫೈಟ್ ಮಾಡಲಿಲ್ಲ. ಅವ್ರು ಪ್ರಮೋಟ್ ಮಾಡ್ಕೊಳ್ಳಿ, ಒಕ್ಕಲಿಗ ಓಟು ಡಿವೈಡ್ ಆದರೆ ಕುಮಾರಸ್ವಾಮಿ ಅವರಿಂದ ಕಿತ್ಕೊಂಡ್ರೆ ಯಾರಿಗನುಕೂಲ? ಕಾಂಗ್ರೆಸ್ಗನುಕೂಲ ಆದರೆ ಯಾರಿಗನುಕೂಲ? ನನಗೆ ಅನುಕೂಲ ಅನ್ನುವಂಥ ಒಂದು ವಸ್ತುಸ್ಥಿತಿಯ ಒಂದು ಆತ್ಮವಿಶ್ವಾಸ ಅವ್ರಿಗೆ ಇದ್ದಿದ್ದರಿಂದಲೇ, ಅವರೊಂದು ಶಾಸಕರ ಬೆಂಬಲದ ಒಂದು ಲೆಕ್ಕಾಚಾರ ಇದ್ದಿದ್ದರಿಂದಲೇ ಆರಾಮಾಗಿದ್ದರು. ಡಿ ಕೆ ಶಿವಕುಮಾರ್ ಏನೇ ಪೊಲಿಟಿಕಲ್ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ಅಥವಾ ಪಕ್ಷದೊಳಗಡೆ ಪಕ್ಷದ ಹೊರಗಡೆ ಪ್ರತಿಪಕ್ಷಗಳ ಮುಂದೆ ಜನರ ಮುಂದೆ ಏನೇ ಒಂದು ಆಪ್ಟಿಕ್ಸನ್ನು ಅವ್ರು ಡೆವಲಪ್ ಮಾಡಲಿ ನರೇಟಿವ್ನ, ಸಿದ್ದರಾಮಯ್ಯ ವಿಚಲಿತ ಆಗಲಿಲ್ಲ, ಇವತ್ತು ಕೂಡ ವಿಚಲಿತ ಆಗಿಲ್ಲ. ಅವರು ಸೈಲೆಂಟ್ ಆದಂತೆ ಕಾಣಿಸ್ಬೋದು, ಮಾತನಾಡದಂತೆ ಕಾಣಿಸ್ಬೋದು, ಕಾರ್ನರ್ ಆದಂತೆ ಕಾಣಿಸ್ಬೋದು, ಆದರೆ ಅದರ ಆಚೆಗೆ ದೂರಗಾಮಿ ಭವಿಷ್ಯದ ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ಒಂದು ತಂತ್ರಗಾರಿಕೆಯನ್ನು ಹೆಣಿತಾ ಇರ್ತಾರೆ. ಅದು ಸಿದ್ದರಾಮಯ್ಯ ಅವ್ರನ್ನ ನೋಡಿರೋರಿಗೆ ಎಲ್ಲರಿಗೂ ಗೊತ್ತಿದೆ. ಸೊ ಈ ಸಲವೂ ಕೂಡ ನವೆಂಬರ್ ಗುಮ್ಮ ಅಂಥದ್ದು ಗುಮ್ಮ ರೀತಿಯೇ ಆಗುತ್ತೆ. ನಾಳೆ ಬಾ ಅಂತ ಕಡೆಗೆ 5 ವರ್ಷದ ಅವಧಿಯವರೆಗೂ ಕೂಡ ತಳ್ಳುವಂಥ ಎಲ್ಲ ಒಂದು ಯಶಸ್ವಿ ಪ್ಲಾನನ್ನು ಮಾಡ್ಕೊಂಡಿದ್ದ ರೀತಿ ಸಿದ್ದರಾಮಯ್ಯ ಅವರ ಒಂದು ಹೆಜ್ಜೆಗಳಲ್ಲಿ ಕಾಣಿಸ್ತಾ ಇದೆ. ಪೃಥ್ವಿ, ಓಕೆ ಪಟೇಲ್ರೆ, ಇಲ್ಲಿ ಕಾಂಗ್ರೆಸ್ ಆಲ್ಮೋಸ್ಟ್ ಒಂದು 30 ವರ್ಷಗಳ ಬಳಿಕ ಒಂದು ಬಿಗ್ ಮ್ಯಾಂಡೇಟ್ ಅನ್ನ ಪಡ್ಕೊಂಡಿರುವಂಥದ್ದು ಈ ಬಾರಿ 2023ರಲ್ಲಿ. ಈಗ ಹತ್ತತ್ರ 138 ಜನ ಬರೀ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ, ಇಂಡಿಪೆಂಡೆಂಟ್ ಎಲ್ಲ ಬಿಟ್ಕೊಂಡು ನಾವು ನೋಡೋದಾದ್ರೆ. ಇಂತಹ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಕೂಗು 1.5 ವರ್ಷ ಆದ ಸಂದರ್ಭದಿಂದಲೂ ಕೂಡ ಇದೆ. ಬಿಕಾಸ್ ಅಟ್ಲೀಸ್ಟ್ 1.5 ವರ್ಷ ಮಾಡಿದ್ರೆ ಅಟ್ಲೀಸ್ಟ್ ಎಲ್ರಿಗೂ ಕೂಡ ಒಂದು ಸ್ವಲ್ಪ ಅಧಿಕಾರ ಹಂಚಿಕೆ ಆದಂತಾಗುತ್ತೆ ಅಂತ. ಅದ್ರ ಜೊತೆಗೆ ಈಗಿರುವಂಥ ಸಂಪುಟದಲ್ಲಿ ನೋಡಿದ್ರೆ ಸಾಮಾಜಿಕ ನ್ಯಾಯ ತುಂಬ ಕಡಿಮೆ ಇದೆ. ಅದರ ಜೊತೆಗೆ ಎಷ್ಟೋ ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆಯೇ ಸಿಕ್ಕಿಲ್ಲ, ಅಲ್ಲಿ ಶಾಸಕರಿದ್ರೂ ಕೂಡ. ಇನ್ನೂ ಒಂದು ಕಡೆ ಇಲ್ಲಿ ಬ್ಯಾಲೆನ್ಸೇ ಇಲ್ಲ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭಾಗ ಅಂತ ನೋಡಿದ್ರೆ ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ. ಬಟ್ ತುಂಬ ತಳ್ಕೊಂಡು ಹೋಗುವಂಥದ್ದು ಎಷ್ಟು ಮಟ್ಟಿಗೆ ಹೊಡ್ತಾ ಕೊಡ್ತಾ ಹೋಗುತ್ತೆ ಕಾಂಗ್ರೆಸ್ಗೆ ಅಂತ. ಪೃಥ್ವಿ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ. ನಿಮಗೆ ಗೊತ್ತಿರ್ಬೋದು, ಹಿಂದಿನ 2013 ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ SBM ಅನ್ನೋದು ಒಂದು ಬ್ರ್ಯಾಂಡ್ ಟ್ಯಾಗ್ ಇತ್ತು. ಅವ್ರಿಗೆ ಅತಿ ಹೆಚ್ಚು ಅನುದಾನವನ್ನು ಸಿದ್ದರಾಮಯ್ಯವ್ರು ಕೊಟ್ಟರು. ಕೆಲವರು ಸಿದ್ದರಾಮಯ್ಯ ಕಳಿಸ್ತು ಅಂದರೆ ಕೆಲವರು ತಾವೇ ಓದ್ವಿ ಅಂತ ಹೇಳ್ತಾರೆ. ರಾಜಕಾರಣ ಆಯಾ ಅಧಿಕಾರಕ್ಕೆ ತಕ್ಕಂತೆ ಅವರು ಆಟ ಆಡ್ತಕ್ಕಂಥ ಒಂದು ಗೇಮು. ಅವರು BJP ಬಂದರು, ಸಚಿವರಾದರು. ಮತ್ತು ಯಾರೆಲ್ಲ ಕಾಂಗ್ರೆಸ್ನ ಅವತ್ತು ಬೈದು BJPಗೆ ಹೋದ್ರಿ, ಇವತ್ತು ಅದರಲ್ಲೇ ಬಹುತೇಕರಿಗೆ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಓಪನಾಗಿ ಹೇಳ್ತಾರೆ ನಮಗೆ ನೆಕ್ಸ್ಟ್ ಕಾಂಗ್ರೆಸ್ಸಿಂದ ನಾವು ಟಿಕೆಟ್ ತಗೊಂತೀವಿ ಅಂತ. ಹಾಗಾಗಿ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ. DK ಶಿವಕುಮಾರು, ಸಿದ್ದರಾಮಯ್ಯನವರು ಹೊರಗಡೆಗೆ ನಮಗೆಲ್ಲ ಕಿತ್ತಾಡೋಂಗೆ ಕಾಳ್ತಾರೆ. ಒಂದೇ ವೇದಿಕೆಯಲ್ಲಿ ಕೂತಾಗ ಒಳ್ಳೆ ಫ್ರೆಂಡ್ಸ್ ಥರ ಇರ್ತಾರೆ. ನಿಮಗೆ ಗೊತ್ತಿರಲಿ, ಯಡಿಯೂರಪ್ಪಗೆ ಇವತ್ತು ಅಟ್ಯಾಕ್ ಮಾಡ್ತಾರೆ, ದಿನ ಸಂಜೆ ಹೋಗಿ ಯಡಿಯೂರಪ್ಪನವರ ಮಕ್ಕಳು ಮದುವೆಯಲ್ಲಿ ಎಲ್ಲರೂ ತಪ್ಕೊಂಡಿರ್ತಾರೆ. ಅದು ಒಳ್ಳೆ ಬೆಳವಣಿಗೆ. ರಾಜಕಾರಣ ಅಂದ ತಕ್ಷಣ ಬರೀ ರಾಜಕಾರಣ ಮಾಡೋದಲ್ಲ, ಸಂಬಂಧಗಳು ಕೂಡ ಮುಖ್ಯ. ನಿಮಗೆ ನಾನು ಚೆಸ್ ಗೇಮ್ ಅಂತ, ಪೊಲಿಟಿಕಲ್ ಲೈಕ್ ಚೆಸ್ ಗೇಮ್ ಇದ್ದಂಗೆ ಆಯಿತಾ, ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಅಂತ ನಾವು ಕೂಡ ಕರಿತೀವಿ. ನಿಮಗೆ ಗೊತ್ತಿರಲಿ, ಖರ್ಗೆ ಅವರು 40-45 ವರ್ಷ ರಾಜಕಾರಣ ಮಾಡಿದರು. ಅವತ್ತು SM ಕೃಷ್ಣರವರು ಯಾವ ರೀತಿ CM 60 ಜನ ಶಾಸಕರುಗಳು ಖರ್ಗೆ ಪರವಾಗಿದ್ದರು. ಅವತ್ತು ಶಾಸಕರ ಮ್ಯಾಂಡೇಟು ಖರ್ಗೆ ಪರವಾಗಿತ್ತು, ಆದರೆ ಹೈಕಮಾಂಡ್ ಮ್ಯಾನೇಜ್ ಮಾಡೋ ಶಕ್ತಿ ಅವ್ರಿಗೆ ಇರಲಿಲ್ಲ. ಅವತ್ತು ಹೈಕಮಾಂಡ್ ಮ್ಯಾನೇಜ್ ಮಾಡೋ ಶಕ್ತಿ ಇದ್ದದ್ದು SM ಕೃಷ್ಣ, ಅಹಮದ್ ಪಟೇಲ್, ಗುಲಾಮ್ ನಬಿ ಆಜಾದ್, ಆ ಒಂದು ಅವರು ಸರ್ಕಲಲ್ಲಿ ಅವರೆಲ್ಲ ಫ್ರೆಂಡ್ಸ್ ಇದ್ದರು. ಆ ಮುಖಾಂತರ ಏನಾಯಿತು, ಇವ್ರಿಗೆ 60 ಜನ ಶಾಸಕರ ಬೆಂಬಲ ಇದ್ದರೂ ಕೂಡ SM ಕೃಷ್ಣ ಅವತ್ತು ಮುಖ್ಯಮಂತ್ರಿ ಆದರು. ಅಂದರೆ ರಾಜಕಾರಣದಲ್ಲಿ ಹೈಕಮಾಂಡ್ ಕೃಪಾ ಕಟಾಕ್ಷವೂ ಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹೇಳಿದ್ದು ನಾನು. ಇವತ್ತು ಹೈಕಮಾಂಡ್ ಕೃಪಾ ಕಟಾಕ್ಷವೂ ಬೇಕು. ಆದರೆ ರಾಜಕೀಯ ಪರಿಸ್ಥಿತಿ ನಾವು ಕಳೆದ 20 ವರ್ಷದ ನೋಡ್ದಂಗಿಲ್ಲ. ಈಗ ಪ್ರತಿ ದಿನಕ್ಕೂ ಕೂಡ ಬದಲಾವಣೆ ಆಗ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಸಿದ್ದರಾಮಯ್ಯನವ್ರನ್ನ ಅಹಿಂದ ಸಂಘಟನೆಯನ್ನು ಮಾಡಿದ್ರೆ ಅಂತೇಳಿ ದೇವೇಗೌಡರವ್ರನ್ನ ಉಚ್ಚಾಟನೆ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡೈರೆಕ್ಟಾಗಿ ಎಲ್ಲರೂ ತಪ್ಪಿರ್ತಾರೆ. SM ಕೃಷ್ಣ ಆಗಲಿ, DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗ್, BK ಹರಿಪ್ರಸಾದ್, HK ಪಾಟೀಲ್, H ವಿಶ್ವನಾಥ್ ಘಟಾನುಘಟಿಗಳ ನಾಯಕರಿದ್ದರು. ಆದರೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ರೂಟನ್ನು ಇಟ್ಕೊಂಡ್ರು. ಅಹಮದ್ ಪಟೇಲ್ಗೆ ಅತ್ಯಾಪ್ತ ಇರ್ತಕ್ಕಂಥ ಪೀರನ್ ಅನ್ನೋ ಮುಖಾಂತರ ಡೈರೆಕ್ಟ್ಲಿ ಅಹಮದ್ ಪಟೇಲನ್ನ ಕಾಂಟ್ಯಾಕ್ಟ್ ಮಾಡಿಸಿ ಮೇಡಮ್ ಅವರಿಗೆ ಇಟ್ಟರು. ಅನಿವಾರ್ಯವಾಗಿ ಇವರು ಪೀರನ್ ಟು ಅಹಮದ್ ಪಟೇಲ್ ಟು ಸೋನಿಯಾ ಗಾಂಧಿ ಅವರಿಗೆ ಮೆಸೇಜ್ ಹೋಗಿದೆ, ಸಿದ್ದರಾಮಯ್ಯ ಪಾರ್ಟಿಗೆ ಬರ್ತಾರೆ ಅಂತ ಕೂಡಲೇ ಏನು ಮಾಡಿದ್ರು, ಅವತ್ತು ಮಹಾರಾಷ್ಟ್ರದ ರಾಜ್ಯಪಾಲ ಆಗಿರ್ತಕ್ಕಂಥ SM ಕೃಷ್ಣದಿಂದ ಹಿಡಿದು DK ಶಿವಕುಮಾರ್ ಅಂತ ಘಟಾನ್ ಗೊತ್ತು ಅವ್ರಿಗೆ. ಇವರು ಬಂದರೆ ಇವರು ಈಸ್ ಎ ಮಾಸ್ ಲೀಡರ್, ನಾವೆಲ್ಲರೂ ಸೈಡ್ ಲೈನ್ ಆಗ್ತೀವಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿತ್ತು. ಆದರೆ ಒಂದು ವೇಳೆ SM ಕೃಷ್ಣದ ಡೈರೆಕ್ಟ್ ಹೋಗಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಡೈರೆಕ್ಟ್ ಹೋಗಿದ್ರೆ, ಅವತ್ತು ಬಹುಶಃ ಅವ್ರೇನೋ ಗೇಮ್ ಪ್ಲಾನ್ ಮಾಡಿ ಬಂದರೆ ತೊಂದರೆ ಆಗುತ್ತೆ ಅಂತ ಇನ್ನೊಂದೇನೋ ಮಾಡಿ ಆಗ್ತಿತ್ತು. ಆದರೆ ನಾವು ಹೇಳ್ತೀವಿ ನೋಡಿ, ಯಾರು ರಾಜಕಾರಣದ ಒಳತಂತ್ರಗಳು ಯಾವ ರೀತಿ ನಡೀತದೆ. ಅವರು ಪೀರನ್ ಥ್ರೂ ಅಹಮದ್ ಪಟೇಲ್ ಕಾಂಟ್ಯಾಕ್ಟ್ ಮಾಡಿ, ಅಹಮದ್ ಪಟೇಲ್ ಸೋನಿಯಾ ಗಾಂಧಿ ಅವ್ರಿಗೆ ಮೆಸೇಜ್ ಮಾಡಿದರು. ಸೋನಿಯಾ ಗಾಂಧಿ ಅವರಿಗೆ ಮೆಸೇಜ್ ಮಾಡಿದ ತಕ್ಷಣ ಇವರು ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿದರು. H ವಿಶ್ವನಾಥ್ ನೋಡಪ್ಪ ಬರ್ತಾ ಇದ್ದೀನಪ್ಪ, ಅದು ಬರ್ತಾ ಇದ್ದೀನಿ ಅಂತ. ಅವರು ವಿರೋಧ ಮಾಡೋಂಗಿಲ್ಲ ಈಗ, ಯಾಕಂದರೆ ಪೀರನ್ ಹೇಳಿದ, ಅಹಮದ್ ಪಟೇಲ್ ಹೇಳಿದ ಮೇಲೆ ಫೈನಲ್ ಅಂತೇಳಿ. ಆ ರೀತಿ ಅವರು ಕಾಂಗ್ರೆಸ್ಸಿಗೆ ಎಂಟ್ರಿ ಕೊಟ್ಟರು. ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ಟ ತಕ್ಷಣ ನೀವು ನಂಬಿಟ್ರೆ ಬಿಡಿ, ಅತಿ ಬೇಗ ಆಪೋಸಿಷನ್ ಲೀಡರ್ ಕೂಡ ಆದರು. ಅಷ್ಟೊತ್ತಿಗೆ ಲೋಕಸಭೆ ಚುನಾವಣೆ ಎದುರಾಯಿತು. ಅನಿವಾರ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಪೋಸಿಷನ್ ಲೀಡರ್ ಇದ್ದರು, ಸಿದ್ದರಾಮಯ್ಯ ಮತ್ತೆ ಆಪೋಸಿಷನ್ ಲೀಡರ್ ಆದರು. ನೀವು ಅದಾದ ನಂತರ ಅವರ ಚರಿಸ್ಮಾ ಬೇರೆ ಬೇರೆ ರೀತಿ ಬದಲಾಯಿತು. 2013ಕ್ಕೆ ಮುಖ್ಯಮಂತ್ರಿನಾದರು. ಒಬ್ಬ ನಾಯಕ, ಕಾಂಗ್ರೆಸ್ನಂಥ ಇತಿಹಾಸ ಇರ್ತಕ್ಕಂಥ ಪಾರ್ಟಿ ಒಳಗಡೆ 16 ಜನ ನಾಯಕರುಗಳಿದ್ದಾರೆ. ಇವತ್ತು ಕೂಡ ಕೆಲವರು 40 ವರ್ಷ 50 ವರ್ಷ ರಾಜಕಾರಣ ಮಾಡಿದರೆ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತಾರೆ. ಇವತ್ತು ಕೂಡ ಪಾರ್ಟಿಗಾಗಿ ರಕ್ತ ಬಸ್ತೋರಿದ್ದಾರೆ, ಒಂದು ನಿಗಮ ಮಂಡಳಿ ಸದಸ್ಯರಾಗ್ತಿಲ್ಲ. ಅಂದರೆ ರಾಜಕಾರಣ ನಾನು ನಿಮ್ಗೆ ಯಾಕೆ ಹೇಳಿದೆ, ಲೈಕ್ ಎ ಚೆಸ್ ಗೇಮ್ ಅಂತ ನಾನು ಇದಕ್ಕಾಗಿ ಹೇಳಿದೆ. ಎಸ್, ಈಗ DK ಶಿವಕುಮಾರು ಹೈಕಮಾಂಡ್ ಪಾಲಿಗೆ, ಕಾಂಗ್ರೆಸ್ನ ಹೈಕಮಾಂಡ್ ಪಾಲಿಗೆ ಚುನಾವಣಾ ಸಂದರ್ಭದಲ್ಲಿ ಒಳ್ಳೆ ಜರ್ಸಿ ಹಸು ಇದ್ದಂಗೆ ಅದು, ಆಯಿತಾ, ಒಳ್ಳೆ ಸಂಪನ್ಮೂಲ ಕೇಂದ್ರ. ಆಮೇಲೆ ನ್ಯಾಷನಲ್ ಪಾರ್ಟಿಗಳು ಅಂಥವನ್ನೇ ಜಾಸ್ತಿ ಬಯಸ್ತವೆ. ಹಾಗಾಗಿ ಏನು ಮಾಡ್ತಾರೆ, ನ್ಯಾಷನಲ್ ಪಾರ್ಟಿಗಳು ಕೂಡ ನೋಡಿ, ಯಾವುದೇ ಸ್ಟೇಟಲ್ಲಿ ಕೂಡ ಒಬ್ಬರು ಲೀಡರ್ಶಿಪ್ಪಲ್ಲಿ ಕಂಪ್ಲೀಟು ಅವರು ಸ್ಟ್ರಾಂಗ್ ಇರೋಕ್ಕೆ ಬಿಡಲ್ಲ. ನಿಮ್ಗೆ ನೋಡಿ, BJP ಇದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನೆಮ್ಮದಿಗಿರೋಕ್ಕೆ ಬಿಡಲೇ ಇಲ್ಲ. ಅಲ್ಲೂ ಕೂಡ ಅನಂತ್ ಕುಮಾರ್ ಅಂತ ಇದ್ರು. ಅದಾದ ನಂತರ BL ಸಂತೋಷ್ ಅಂತ ಬಂದರು. ಅದಾಂತರ ಬೇರೆಗಳು. ಯಾಕಂದರೆ ಹೈಕಮಾಂಡ್ ಪಾರ್ಟಿಗಳು ಯಾರೋ ಒಬ್ಬ ಲೀಡರ್ ಏಕಸ್ವಾಮ್ಯದಲ್ಲಿ ಇರೋಕ್ಕೆ ಬಿಡಲ್ಲ ಅಂತ ಹೇಳಿ, ಇವ್ರು ನಮ್ಮ ಮಾತು ಕೇಳಲ್ಲ, ಕಂಟ್ರೋಲ್ ಸಿಗಲ್ಲ ಅಂತ. ಆಫ್ಟರ್ ರಾಜಶೇಖರ್ ರೆಡ್ಡಿ, ನಿಮಗೆ ರಾಜಶೇಖರ್ ರೆಡ್ಡಿ ಬಿಕಾಸ್ ಆಫ್ ಅವರು ಕ್ರೈಸ್ತ ಧರ್ಮಕ್ಕೆ ಸೇರಿದ್ರಿಂದಲೇ ಸೋನಿಯಾ ಗಾಂಧಿ ಅವರಿಗೆ ಸ್ವಲ್ಪ ಫುಲ್ ಫ್ರೀಡಮ್ ಕೊಟ್ಟಿದ್ರು. ಅವತ್ತು ಅವರು ಕಾಂಗ್ರೆಸ್ ಪಾಲಿಗೆ, ಇಡೀ ದೇಶದ ಕಾಂಗ್ರೆಸ್ ಪಾಲಿಗೆ ATM ಕೂಡ ಆಗಿದ್ರು. ನಂತರ ನೋಡಿ, ಅವ್ರ ಮಗ ಒಂದು ದೊಡ್ಡ ಒಂದು ವೇವನ್ನು ಕ್ರಿಯೇಟ್ ಮಾಡಿದ್ರು, ಜಗನ್ನು. ಆದರೆ ಅವರಿಗೆ ಚೀಫ್ ಮಿನಿಸ್ಟರ್ ಆಗಿಬಿಡಲಿಲ್ಲ. ಎಲ್ಲಿ ಕಂಟ್ರೋಲ್ ತಗೊಬಿಡ್ತಾನೆ, ಪಾರ್ಟಿಗಿಂತಲೂ ದೊಡ್ಡವನಾಗ್ತಾನೆ ಅನ್ನೋ ಕಾರಣಕ್ಕಾಗಿ ರೋಸಯ್ಯನವ್ರನ್ನ ಯಾರೋ ಪಾಪ ತಾತ ರೋಸಯ್ಯನ ಮುಖ್ಯಮಂತ್ರಿ ಮಾಡ್ತಾರೆ. ನೆಕ್ಸ್ಟ್ ಇನ್ಯಾರು ಉತ್ತಮ್ ಕುಮಾರ್ ಅಂತ ಮಾಡ್ತಾರೆ, ಕಿರಣ್ ಕುಮಾರ್ ಅಂತ ಅವ್ರನ್ನ ಮಾಡ್ತಾರೆ. ಹಾಗಾಗಿ ಪೊಲಿಟಿಕ್ಸ್ ಲೈಕ್ ಚೆಸ್ ಗೇಮ್. ಹೌದು, ನಡೀತಿದೆ, ಚರ್ಚೆ ಆಗ್ತಿದೆ, ಅಧಿಕಾರವನ್ನು ಬಿಟ್ಕೊಡಿ ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾರೆ, ಇದು ಹೇಳ್ತಾರೆ. ಆದರೆ
ಶಾಸಕರ ಪಡೆ ಡಿ ಕೆ ಶಿವಕುಮಾರ್ ವೀಕ್ನೆಸ್ ಏನಂತ ಹೇಳಿದ್ರೆ ಅವರ ಒಂದು ಅತಿಯಾದ ಅಂತ ಹೇಳಿದ ಅಬ್ಬರ ಇವೆಲ್ಲ ಇದಾವಲ್ಲ, ಕೆಲವರು ಸಹಿಸಲ್ಲ ಶಾಸಕರು. ನೋಡಿ, ಈಗ KM ವಿಷಯದ ಅನೇಕ ಶಾಸಕರುಗಳು, ನಿನ್ನೆ ನನಗೊಬ್ಬರು ಶಾಸಕರು ಸಿಕ್ಕಿದ್ರು, ಮಾಲೂರು ಶಾಸಕರು. ನೋಡಿ, KM ಒಬ್ಬ ನೆಕ್ಸ್ಟ್ ಭೀಮ್ ನಾಯ್ಕ ಆದ ತಕ್ಷಣ ನಾನು ಆಗ್ಬೇಕಂತ ಎಲ್ಲ ವೇದಿಕೆ ರೆಡಿ ಮಾಡ್ಕೊಂಡು ಅವರು ಕೂಡ ಒಪ್ಪಿ ರಾತ್ರಿ ಅವರ ಸೋತಂತ ಅವ್ರ ತಮ್ಮನ್ನು ಒಂದು ಎಲೆಕ್ಷನ್ ನಿಲ್ಲಿಸಿ ತಂದು ಈಗ KMF ಅಂತಾರೆ. ನಾವು ಎಲ್ಲಿಗೆ ಹೋಗ್ಬೇಕಪ್ಪ, ಅವನು ನಮ್ಮ ಜಾತಿಯವನೇ, ನಾವು ಯಾಕೆ ಅವ್ನು ಪರವಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಅಂದರೆ ಅವರ ಈ ಪಾಲಿಟಿಕ್ಸ್ ಕೆಲವರಿಗೆ ಇಷ್ಟ ಆಗಲ್ಲ. ಆದರೆ ಹೈಕಮಾಂಡ್ಗಿಂತವರು ಅನಿವಾರ್ಯ, ಯಾಕಂದರೆ ಈ ಥರದವರು ಬೇಕಾಗಿರ್ತಕ್ಕಂಥದ್ದು. ಚರ್ಚೆ ಆಗ್ತಿದೆ ಡಿ ಕೆ ಶಿವಕುಮಾರ್ ನೆಕ್ಸ್ಟು ಬಜೆಟ್ ಮಂಡಿಸಿದ್ರೆ ಈ ವರ್ಷ ಅಲ್ಲದೆ ಮುಂದಿನ ಬಜೆಟನ್ನು ಮಂಡಿಸಿ ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ. ಇದೇ ಕಾರಣಕ್ಕಾಗಿ ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯವ್ರನ್ನ MLC ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಹೇಳಿದ ಒಂದು ಖಾತೆಯನ್ನು ಕೊಡ್ತಾರೆ. ನಂತರ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿದ್ರೆ ಅವರು ಕೂಡ ಜಗನ್ ರೆಡ್ಡಿ ಥರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನು ಮಾಡೋರು, ಸುತ್ತ 4 ಜನ DCMಗಳನ್ನ ಮಾಡ್ತಾರೆ. ಜಾತಿವಾರು, ಅಲ್ಪಸಂಖ್ಯಾತ, ವೀರಶೈವ ಲಿಂಗಾಯತ, OBC, SC ಅಥವಾ ST ಈ ಥರದೊಂದು ಸರ್ಕಲನ್ನು ಮಾಡ್ತಾರೆ. ಮತ್ತು RV ದೇಶಪಾಂಡೆ, BK ಹರಿಪ್ರಸಾದ್, ರಾಯರೆಡ್ಡಿ, ಸೀನಿಯರ್ಸ್ ಒಂದು 15 ಜನ. ಅಂದರೆ 15 ಜನ ಸಿದ್ದರಾಮಯ್ಯಗೆ ಬೇಕಾದಂಥ ಮತ್ತು ಪಾರ್ಟಿ ಒಳಗಡೆ ಸೀನಿಯರ್ಸ್ನ ಒಂದು 15 ಜನ ಅವ್ರಿಗೆ ಕೇಳಿದ ಖಾತೆಯನ್ನು ಕೊಟ್ಟು ಇವ್ರನ್ನ ಕಂಟ್ರೋಲ್ ತಗೊತಾರೆ. ಸಿದ್ದರಾಮಯ್ಯ ಆರಾಮಾಗಿ ಮೈಸೂರಲ್ಲಿ ಹೋಗಿ ಮನೆ ಕಟ್ತಾ ಇದ್ದಾರೆ, ರೆಸ್ಟ್ ಮಾಡ್ಕೊಂಡವರು ಇರ್ತಾರೆ. ಆ ಮುಖಾಂತರ ಕಾಂಗ್ರೆಸ್ ವರ್ಕ್ ಫ್ರಮ್ ಆ ಮುಖಾಂತರ ಒಂದು ಚರ್ಚೆ ನಡೀತಿದೆ. ಸಿದ್ದರಾಮಯ್ಯನವರು ಎಲ್ಲಿವರೆಗೆ ಅವರು ಇರ್ತಾರೆ ಅಲ್ಲಿವರೆಗೂ ಕೂಡ ಒಂಥರ ಕಾಂಗ್ರೆಸ್ ಪಾರ್ಟಿಗೆ ಒಂಥರ ದೇವೇಗೌಡರು ಇದ್ದಂಗೆ ಆಗ್ತಾರೆ. ಆರಾಮಾಗಿ ಮಾರ್ಗದರ್ಶನ. ಅಂದರೆ ಈಗ MLC 5 ಇದೆ ಅಂದರೆ ಸಿದ್ದರಾಮಯ್ಯ ಕೋಟ 1 ಆಯ್ತಾ. ಪ್ರತಿ ಎಲೆಕ್ಷನ್ ಸಿದ್ದರಾಮಯ್ಯ ಹೇಳಿದಾಗ ಒಂದು 30 ಜನ ಎಲೆಕ್ಷನ್ ಬರೋವರೆಗೂ ಈ ಯಡಿಯೂರಪ್ಪ ನೋಡಿ ಅಧಿಕಾರ ಮುಗಿಯೋವರೆಗೂ ಯಾರು ಹೇಳ್ತಾರೆ ಅವ್ರು CM ಆ ಥರ ಮಾಡ್ತಾರೆ ಅಂತ ಇದೆ. ರಾಜಕಾರಣದಲ್ಲಿ ಇದು ಇದ್ರೂ ಇರ್ಬೋದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಬಿಟ್ಕೊಡೋಣ, ಯಾಕೆ ನಾನೇ 5 ವರ್ಷ ಮಾಡಿದೆ ಅಂತ ಇರ್ಬೋದು. ಅಥವಾ ಎಲ್ಲೊಂದು ಕಡೆ ಡಿ ಕೆ ಬಟ್ ಇಲ್ಲಿ ಅನುಮಾನಗಳು ಯಾಕೆ ಕಾಡ್ತವೆ ಅಂದ್ರೆ, ಸಿದ್ದರಾಮಯ್ಯನವರು ಹೇಳಿದ್ರು ನಾನು ದೇವರಾಜ್ ಅರಸು ಅವರ ಒಂದು ಅಧಿಕಾರ ಏನಿದೆ ಅದೊಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅನ್ನೋಂಥದ್ದು ಇದೆ ಅಂತ ಹೇಳೋ ಮುಖಾಂತರ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಪ್ಲಾನ್ ಇತ್ತೇನೋ. ಆದ್ರೆ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳುವ ಮುಖಾಂತರ ಅದೊಂದಕ್ಕಾದ್ರೂ ಅವಕಾಶ ಮಾಡಿಕೊಡ್ಲಿ ಅನ್ನುವ ರೀತಿಯಾದಂಥ ಮಾತುಗಳಿತ್ತು. ಅದನ್ನ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ಅವರು ಯಾವಾಗ ಯಾವ ರೀತಿಯ ಸಂದೇಶವನ್ನ ಯಾರ ಬಗ್ಗೆ ಅಥವಾ ಯಾರ ಜೊತೆ ಕೊಡಬೇಕು ಅನ್ನೋದ್ರಲ್ಲಿ ತುಂಬಾ ಸಿದ್ಧಹಸ್ತರು. ಯಾಕಂದ್ರೆ ದೇವೇಗೌಡರ ಗರಡಿಯಲ್ಲಿ ಅವ್ರ ಜೊತೆಗೆ ಅವರು ಸರಿಸಮಾನವನ್ನ ಅವರನ್ನು ಮೀರಿ ಕೂಡ ರಾಜಕಾರಣವನ್ನು ಮಾಡ್ಕೊಂಡ್ಬಂದು ಈ ರೀತಿ ಜಯಿಸ್ಕೊಳ್ಳೋದಿದೆಯಲ್ಲ, ಅಷ್ಟು ತಮಾಷೆ ಮಾತಲ್ಲ. ಸೊ ಹೀಗಾಗಿ ನೀವು ಹೇಳಿದಂತೆ ಆ ಒಂದು ಬಹಿರಂಗ ಹೇಳಿಕೆಯ ಒಂದು ಸೂಚನೆ ಸಂದೇಶಗಳು ತುಂಬಾ ವ್ಯಾಪ್ತಿ ದೊಡ್ಡದಿದೆ. ಅವರು ಅಷ್ಟಕ್ಕೆ ಸೀಮಿತವಾಗಿ ಹೇಳಿಲ್ಲ. ಏನು ದೇವರಾಜ್ ಅರಸು ಅವರ ಒಂದು ದಾಖಲೆಯನ್ನು ಮುರಿಸ್ತೀನಿ, ನೆಕ್ಸ್ಟ್ ಎಲೆಕ್ಷನ್ಗೂ ಕೂಡ ನಾನು ನಿಲ್ಲಬೇಕು, ನನ್ನ ನಾಯಕತ್ವ ಬೇಕು ಅಂತ ಬೆಂಬಲಿಗರು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಕೂಡ ಮೊನ್ನೆ ಟ್ರಿಕ್ಕಿಯಾಗಿ ಒಂದು ಮೆಸೇಜ್ ಕೊಟ್ಟಿದ್ರು. ಅದು ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದ ರಿಪೋರ್ಟ್ ಕೂಡ ಆಗಿದೆ. ಮತ್ತು ಅದರ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಒಂದು ಮರುಗಣತಿಯ ಒಂದು ವಿಚಾರ ನನ್ನದಲ್ಲ, ಅದು ವರಿಷ್ಠರಿಗೆ ಬಿಟ್ಟಿದ್ದು, ವರಿಷ್ಠರ ಒಂದು ಸೂಚನೆಯನ್ನ ಪಾಲಿಸ್ತಾ ಅಂತ. ಸೊ ಒಂದು ಅಹಿಂದ ವರ್ಗಕ್ಕೆ ಏನು ಮೆಸೇಜ್ ಅನ್ನ ಕೊಡಬೇಕು, ತಮಗೆ ಬೇಕಾಗಿರುವಾಗ ಯಾವ ರೀತಿಯ ಹೇಗೆ ಮತ್ತು ಯಾವ ಸ್ವರೂಪದ ಮೆಸೇಜ್ ಅನ್ನು ಕೊಡಬೇಕು ಅನ್ನೋದ್ರಲ್ಲಿ ಸಿದ್ಧಹಸ್ತರು ಸಿದ್ದರಾಮಯ್ಯ ಅದನ್ನೇ ಅವ್ರು ಕೊಟ್ಟಿದ್ದಾರೆ. ಆ ಮೂಲಕ ಇವತ್ತು ನಾಳೆನೋ ವಾರನೋ ತಿಂಗಳು ಅಹಿಂದ ಒಕ್ಕೂಟಗಳ ಧ್ವನಿ. ಮತ್ತೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಇವತ್ತು ಸ್ವಲ್ಪ ಅರ್ಧಂಬರದ ರೀತಿ ಮಾತಾಡಿದ್ದಾರೆ. ಈಗ ಆಗಿರೋ ಸಮೀಕ್ಷೆಯಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಮುಂದೆ ಕರೆಕ್ಟ್ ಆಗಿತ್ತು, ಒಪ್ಪಬೇಕಿತ್ತು ಅಂತ ಹೇಳಿದ್ದಾರೆ. ಸೊ ನಿಧಾನಕ್ಕೆ ಸ್ವಲ್ಪ ಕೂಗು ಬೇರೆ ತರ ಆಗುತ್ತೆ. ಒಂದು ಮಾತು, ಕಾಂಗ್ರೆಸ್ ಹೈಕಮಾಂಡ್ ಅತಿ ದುರ್ಬಲ ಆಗಿದೆ. ಅವರು ಕಾಂಗ್ರೆಸ್ ಹೈಕಮಾಂಡಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರನೇ ಸದ್ಯ ಸಂಪನ್ಮೂಲ ಕೇಂದ್ರ ಆಗಿರ್ತಕ್ಕಂಥದ್ದು. ಅವರಿಗೆ ಅನಿವಾರ್ಯ, ಸರ್ಕಾರ ಅನಿವಾರ್ಯ. ಆದರೆ ಕಾಂಗ್ರೆಸ್ ಹೈಕಮಾಂಡು ಈ ಹಿಂದಿನ ಸೋನಿಯಾ ಗಾಂಧಿ, ಅಹಮದ್ ಪಟೇಲ್ ಇದ್ದಂಥ ಹೈಕಮಾಂಡ್ ಅಲ್ಲ. ಅವರು ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನ ಬಲವಂತವಾಗಿ ಇಳಿಸೋಕ್ಕೆ ಸಾಧ್ಯನೇ ಇಲ್ಲ. ಬಲವಂತ ಇಳಿಸಿ ಅವರು ಸಿದ್ದರಾಮಯ್ಯನವರೇ ಅವ್ರು ರಿಕ್ವೆಸ್ಟ್ ಮಾಡಬೇಕು. ಮತ್ತು ಸಿದ್ದರಾಮಯ್ಯನ ಮನಸ್ಸು ಮಾಡಿ ಎಲ್ಲರೂ ಅಧಿಕಾರವನ್ನು ಮಾಡೋಣ. ಅವರು ಕೂಡ PCC ಅಧ್ಯಕ್ಷರಾಗಿದ್ದರು, ಒಟ್ಟಿಗೆ ಚುನಾವಣೆ ಮಾಡೋದು, ಒಂದು ಬಿಟ್ಕೊಡೋಣ, ಅವರು ಆಡಳಿತ ಮಾಡಲಿ ಅಂತೇಳಿ ಬಿಟ್ಕೊಟ್ರೆ ಮಾತ್ರ ಅಧಿಕಾರ ಹಂಚಿಕೆ ಸಾಧ್ಯ ಹೊರತು ಹೈಕಮಾಂಡ್ ನಾನು ಸಿದ್ದರಾಮಯ್ಯನ ಇಳಿಸ್ತೀನಿ ಅಂತೇಳಿ ದೊಡ್ಡ ಕ್ರಾಂತಿ ಆಗುತ್ತೆ. ಅಲ್ಲ, ಆಕ್ಚುಲಿ ಇಳಿಸೋದು ದೊಡ್ಡದಲ್ಲ, ಬಟ್ ನೆಕ್ಸ್ಟ್ ಅಧಿಕಾರ ಅನ್ನೋದು ಇನ್ನು ಮರೀಚಿಕೆ ಆಗೋಗ್ಬಿಡುತ್ತೆ. ಅದು ಪ್ರಾಬ್ಲಮ್ ಅಲ್ಲಿರುವಂತ. ಸಿದ್ದರಾಮಯ್ಯವರ ಮನಸ್ಸು 2 ಸರಿ ಆಪೋಸಿಷನ್ ಲೀಡರ್ ಆಗಿದ್ದಾರೆ. ಒಂದು ಸರಿ ಕೊಯ್ಲೇಷನ್ ಗೌರ್ಮೆಂಟ್ ಅಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ. 5 ವರ್ಷ ಕಂಪ್ಲೀಟ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತೆ 2.5-3 ವರ್ಷ ಯಾವ ಅಧಿಕಾರ, ಆಮೇಲೆ ಅದೆಲ್ಲ ಆಗೋದಕ್ಕೂ ಕೂಡ ಪಾರ್ಟಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರೋದ್ರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ ಅಂತಾನೂ ಕೂಡ ಹೇಳ್ತಾರೆ ಅವರು. ಅಥವಾ ಅವರು ಅನ್ಕ್ವಶ್ಚನಬಲ್. ಈಗ ನಿಮ್ಮ ಕರ್ನಾಟಕದಲ್ಲಿ ಯಾರು ಇರ್ಬೋದು, ಈಗ ನಂಬರ್ 1 ಮಾಸ್ ಲೀಡರ್ ಸಿದ್ದರಾಮಯ್ಯ. ಅದು ಬಿಟ್ರೆ ಮಾಮೂಲಿ ಯಡಿಯೂರಪ್ಪನವರು ಯಾರು ಏನೇ ಹೇಳ್ಬೋದು. ಯಡಿಯೂರಪ್ಪನವರು ಡೌನ್ ಫಾಲ್ ಆದರೂ ಹೇಳ್ತಂದ್ರೆ ಯಡಿಯೂರಪ್ಪ ಇಸ್ ರಾಜಾಹುಲಿನೇ. ದೇವೇಗೌಡ್ರೆ ಈ 3 ಜನ ಸದ್ಯದ ಮಾಸ್ ಲೀಡರ್. ನಂಗೆ ಇಂಟ್ರೆಸ್ಟಿಂಗ್
ಏನಂದ್ರೆ, ಈಗ ಎಲ್ಲ ಯಾವುದೇ ಹೆಜ್ಜೆಯನ್ನ ಇಡುವಂತ ಸಂದರ್ಭದಲ್ಲಿ ಮೂನ್ ಮಾಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಗೆಲುವಂತೂ ಸಿಕ್ಕೇ ಸಿಗುತ್ತೆ ಅನ್ನುವಂತ DK ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಅದೇ ರೀತಿಯಾಗಿ ಆಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ಆತಂಕ ಇದೆಯಾ ಸಿದ್ದರಾಮಯ್ಯ ಅವ್ರ ಬೆಂಬಲಿಗರಿಗೆ? ವಾಟ್ ನೆಕ್ಸ್ಟ್ ನೋಡಿ, ಬಗ್ಗೆ ಪ್ರೆಸೆಂಟ್ ಸಿಚುಯೇಷನ್ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಶಿವಕುಮಾರ್ ಭಾರಿ ಚೆನ್ನಾಗಿದ್ದಾರೆ. ಒಂದು ಕಾಲದಲ್ಲಿ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇವರು SM ಕೃಷ್ಣ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ಯಾಡೋ CM ಕೆಲಸ ಮಾಡೋದು ಮಲ್ಲಿಕಾರ್ಜುನ ಖರ್ಗೆ ಅಂತವ್ರನ್ನ ಕೂಡ ಯಾವ ರೀತಿ ನಡೆಸ್ಕೊಂಡ್ರು ಅಂತ ಸ್ವತಃ ಮಲ್ಲಿಕಾರ್ಜುನ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಆಯ್ತಾ, ಒಬ್ಬ ಸೀನಿಯರ್ ಮಿನಿಸ್ಟ್ರು ಚಿಕ್ಕಮಂಗ್ಳೂರು ಸಗೀರ್ ಅಹಮದ್ ಸಾಬಿ ಅಂತ ಓಪನ್ ಕರೆತಿದ್ದಂತ ಅಂದ್ರೆ ಅದು ಅವ್ರ ತಾಕತ್ತದು. ನಿಮ್ಗೆ ಹೇಳಿದ್ರು ನನಗೆ ಮಂತ್ರಿ ಮಾಡ್ತಿರಲ್ಲ, ನಾನು SM ಕೃಷ್ಣ ಮನೆಗೆ ಒದ್ದು ಕಿತ್ಕೊಂಡೆ ಅಂತ ಹೇಳಿದ್ರು. TB ಜಯಚಂದ್ರನ್ ಕೇಳಿಬೇಕಾರೆ ಸಾಕ್ಷಿದೆ ಅಂತೇಳಿ ಒದ್ದು ಕಿತ್ಕೊಳ್ಳೋಗೋದು ಎಲ್ಲವೂ ಕಾಲ ಹೋಯ್ತು. ಈಗ ರಾಜಕಾರಣ ಸ್ವರೂಪ ಬದಲಾಗಿರ್ತಕ್ಕಂಥದ್ದು. ಆಯ್ತಾ, ಈಗ ಹೈ ಫಾರ್ ಹೈ, ನೀನು ಅಂದರೆ ಇನ್ನೊಬ್ಬ ಅಂತಾರೆ. ಸಿದ್ದರಾಮಯ್ಯ ಹೇಳ್ಬೋದು ನಾನು OBC ಲೀಡರ್, ಹೌದು ನನ್ನ ಜೊತೆ ಒಕ್ಕಲಿಗರು ಇದ್ದಾರೆ, ನೀವು ಒಕ್ಕಲಿಗರು ನನ್ನ ಪರವಾಗಿ. ನೀವು ಹಳೆ ಮೈಸೂರು ಭಾಗ ಆಲ್ಮೋಸ್ಟ್ ಎಲ್ಲ ಬಹುತೇಕ ಮೈಸೂರು ಭಾಗದ ಸಿದ್ದರಾಮಯ್ಯ ಗೆದ್ದಂಥ ಒಕ್ಕಲಿಗರಲ್ಲಿ ಇವರಿಗೆ ಸಪೋರ್ಟ್ ಮಾಡ್ತಾರೆ, ಮಾಲೂರು ಸಪೋರ್ಟ್ ಮಾಡ್ತಾರೆ. ಈ ಕಡೆ ಬೆಂಗಳೂರೇ ವಿಜಯನಗರದ ಕೃಷ್ಣಪ್ಪ ಮತ್ತು ಅವರ ಪುತ್ರರು ಕೂಡ ಈ ಸಿದ್ದರಾಮಯ್ಯ ಪರವಾಗಿದ್ದಾರೆ, ಅನೇಕ ಒಕ್ಕಲಿಗರು ಪರವಾಗಿದ್ದಾರೆ. ಬಿಕಾಸ್ ಆಫ್ ಇವರು ಏನಂತಂದ್ರೆ ಈ ಡ್ಯಾಶಿಂಗ್ ನೇಚರ್ ಇದೆಯಲ್ಲ ಯಾರಿಗೂ ಇಷ್ಟ ಆಗಲ್ಲ. ರಾಜಕಾರಣದಲ್ಲಿ ಡ್ಯಾಶಿಂಗ್ ನೇಚರ್ ಮೊದಲೆಲ್ಲ ಇತ್ತು. SM ಕೃಷ್ಣ ಒದ್ದು ಕಿತ್ಕೊಳ್ಳೋ ಕಾಲ ಹೋಯ್ತು. ಆದರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಬೆದರಿಸಿ ಇಳಿಲೇಬೇಕಂತ ಚಾಲೆಂಜ್ ಮಾಡಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಇವರು ಒಪ್ಕೊಂಡು ಬಿಟ್ಕೊಟ್ರೆ DK ಶಿವಕುಮಾರ್ಗೆ ಒಂದು ಅವಕಾಶ. ಆದರೆ ಅಲ್ಲಿವರೆಗೆ DK ಶಿವಕುಮಾರ್ ಯಾವ ರೀತಿ ಇರ್ತಾರೆ ಅನ್ನೋದು ಕೂಡ ಮುಖ್ಯ. ಆದರೆ ಸಿದ್ದರಾಮಯ್ಯ ಅವರನ್ನ DK ಶಿವಕುಮಾರ್ ಹೊರತಾಗಿ ಮತ್ಯಾವ ಲೀಡರ್ ಕೂಡ ಈ ರೀತಿ ಹೆಡ್ ಆನ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ DK ಶಿವಕುಮಾರ್ ಅವ್ರಿಗೆ ಅವರ ಬಲಹೀನತೆ ಗೊತ್ತಿರ್ಬೋದು, ಆದರೆ ಅದನ್ನ ಮೀರಿ ಈಗ ನಮ್ಗಳಿಗೆ ಎಷ್ಟು ಗೊತ್ತಿರೋರಿಂದ 3 ಹೊತ್ತು ಏನೋ ಪಾಲಿಟಿಕ್ಸ್ ಮಾಡ್ತಿರೋ ಅವ್ರಿಗೆ ಅವರ ಬಲಹೀನತೆ ಗೊತ್ತಿರಲ್ವಾ? ಅದೆಲ್ಲ ಗೊತ್ತಿದ್ದೇ ಅವರು ಸಿದ್ದರಾಮಯ್ಯ ಅವ್ರ ಕುರ್ಚಿಗೆ ಮತ್ತು ಅವರ ಒಂದು ಆತ್ಮವಿಶ್ವಾಸ ಕೈ ಹಾಕ್ತಾರೆ ಅಂದ್ರೆ ಅದೆಲ್ಲವನ್ನ ಮೀರಿ ಅವರು ಮಾಡ್ತಾ ಇರುವಂತ ರಾಜಕೀಯ ತಂತ್ರಗಾರಿಕೆ, ಆಪ್ಟಿಕ್ಸ್, ಹೈಕಮಾಂಡ್ ಲೆವೆಲ್ ಅಲ್ಲಿ ಆಡ್ತಾ ಇರುವಂತ ಆಟ ಅಥವಾ ಪಕ್ಷದೊಳಗಡೆ ಆಡ್ತಾ ಇರುವಂತ ಆಟ, ಜೊತೆಗೆ KPCC ಅಧ್ಯಕ್ಷ ಗಾದಿಯನ್ನು ಉಳಿಸ್ಕೊಂಡು ಬೆಂಗಳೂರು ಖಾತೆಯನ್ನು ಉಳಿಸ್ಕೊಂಡು DCM ಆಗಿ ಈಕ್ವಲೆಂಟ್ ಟು CM ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ರೀತಿ ಅಷ್ಟು ಸುಲಭ ಅಲ್ಲ. ಸೊ ಹೈಕಮಾಂಡ್ ಪ್ರತಿ ಸ್ಟೇಟ್ ಅಲ್ಲಿ, ಅದು BJP ಇರೋದು, ಕಾಂಗ್ರೆಸ್ ಹೈಕಮಾಂಡ್ಗಳಿದೆ, ಪ್ರತಿ ಸ್ಟೇಟಲ್ಲೂ ಅಲ್ಲಿ ಪಾಪ ಒಬ್ಬ ಲೀಡರ್ಗೆ ಒಬ್ಬರು ಚೆಕ್ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ಹೆಂಗೆ ವಿಜಯೇಂದ್ರಿಗೆ ಒಬ್ಬ ಯತ್ನಾಳ್ ಥರ ಗೊತ್ತಿರಲಿ. ಕೇರಳ ಈಗ ಇಡೀ KPCC ಇಡೀ ACC ಕಂಟ್ರೋಲು ನಥಿಂಗ್ ಬಟ್ ಇಂಡೈರೆಕ್ಟ್ಲಿ ವೇಣುಗೋಪಾಲ್ ಅಂತಾರೆ. ಆದರೆ KC ವೇಣುಗೋಪಾಲ್ಗೂ ಕೇರಳದಲ್ಲಿ ಚೆಕ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ರಮೇಶ್ ಚೆನ್ನಿತಾಲ್ಗೂ ಅವ್ರಿಗೂ ಆಗಲ್ಲ. ಅಲ್ಲಿ 2 ಟೀಮ್ ಆಗಿದೆ, KC ವೇಣುಗೋಪಾಲ್ ಟೀಮು, ರಮೇಶ್ ಚೆನ್ನಿತಾಲ್ ಒಂದು ಟೀಮ್, ಅಪೋಸಿಷನ್ ಟೀಮು, ಅಲ್ಲಿ ಇನ್ನೊಂದು ಟೀಮ್ ಅಂತ ಆಗಿದೆ. ಅಂದರೆ ಎಲ್ಲೂ ಕೂಡ ಅವ್ರು ನೋಡಿ ಎಷ್ಟು ಬುದ್ಧಿವಂತರಿದ್ದಾರೆ. ಈ ಎರಡೂ ಪಾರ್ಟಿಗಳು, ನ್ಯಾಷನಲ್ ಪಾರ್ಟಿಗಳು ಯಾರನ್ನೂ ಕೂಡ ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಿಲ್ಲ. ಅದು ಪಾರ್ಟಿ ಪ್ರೆಸಿಡೆಂಟ್ಗೆ ಒಬ್ಬ ಇನ್ನೊಂದು ಮಧು ಇಲ್ಲಿ ಮೇನ್ಲಿ ನಾವು ನೋಡೋದಾದ್ರೆ ಸಿದ್ದರಾಮಯ್ಯನವರಿಗೆ ತುಂಬಾ ಬೆನಿಫಿಟ್ ಆದ್ರೆ ನೆಕ್ಸ್ಟ್ ಎಲೆಕ್ಷನ್ಗಳಿದಾವಲ್ಲ ಅದು. ಬಿಕಾಸ್ ಹಿಂದುಳಿದ ವರ್ಗದ ನಾಯಕ ಒಬ್ಬನನ್ನ ನೀವು ಕೆಳಗಿಳಿಸಿದ್ರೆ ಬೇರೆ ಇದ್ದೇ ಸಂದೇಶ ಹೋಗುತ್ತೆ. ಬಿಹಾರ ಇದೆ, ಅದಾದ್ಮೇಲೆ ಕಾಂಗ್ರೆಸ್ಗೆ ಪ್ರೆಸ್ ಆಗುವಂತ ರೀತಿಯಲ್ಲಿರುವಂತ ಎಲೆಕ್ಷನ್ಗಳಿರುವಂಥದ್ದು ಸ್ಟೇಟ್ಗಳದ್ದು. ಈಗ ತಮಿಳುನಾಡು, ಕೇರಳ, ಅಸ್ಸಾಮು ಅವೆಲ್ಲವೂ ಏನೋ ಒಂದು ನಿರೀಕ್ಷೆ ಅಂತೂ ಇದೆ. ಕಾಂಗ್ರೆಸ್ಗೆ ಇಳಿಸ್ಬಿಟ್ರೆ ಹೊಡೆತ ಬಿದ್ದುಬಿಡುತ್ತೆ. ಹೊಡೆತ ಬೀಳುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಈಗ BJPಗೆ ಆ ಒಂದು ಲಕ್ಸುರಿ ಎಕ್ಸ್ಪೆರಿಮೆಂಟ್ ಮಾಡುವಂತ ಲಕ್ಸುರಿ ಇದೆ. ಯಾಕಂದ್ರೆ ಕೇಂದ್ರದಲ್ಲಿ ಅತಿ ದೊಡ್ಡ ಬಲಶಾಲಿ ಸರ್ಕಾರ ಇದೆ, ನಾಯಕತ್ವ ಇದೆ, ಹೈಕಮಾಂಡ್ ಬಲವಾಗಿದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಪ್ರಬಲ ಬಹುಮತ ಸಿಕ್ಕಂತ ಸಂದರ್ಭದಲ್ಲಿ ಯಾರನ್ನಾದ್ರೂ ಕೂಡ ಸರ್ಪ್ರೈಸಿಂಗ್ಲಿ ಕರ್ಕೊಂಬಂದು ಕೂರಿಸ್ತೀವಿ ಅಂತ. ಬೇರೆ ಕಾಂಗ್ರೆಸ್ಗೆ ಆಪ್ಷನ್ ಲಕ್ಸುರಿ ಇಲ್ಲ. ಇರುವಂತ ಒಂದು ರಾಜ್ಯ ಸರ್ಕಾರಗಳನ್ನು ಉಳಿಸ್ಕೊಂಡ್ರೆ ಮಾತ್ರ ಭವಿಷ್ಯದ ಲೆಕ್ಕಾಚಾರಗಳನ್ನು ಹಾಕ್ಲಿಕ್ಕೆ ಸಾಧ್ಯ. ಸೊ ಆ ಒಂದು ರಿಸ್ಕ್ ಯಾವ ರೀತಿ ಇದೆ ಹೈಕಮಾಂಡ್ಗೆ ಅಂತ ಗೊತ್ತಿರೋದ್ರಿಂದನೇ ಸಿದ್ದರಾಮಯ್ಯ ಅವರು ಕೂಡ ಆ ಸ್ಪೇಸ್ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಅದನ್ನ ಅವರು ನೋಡಿ ಯಶಸ್ವಿಯಾಗಿ ಬಳಸ್ಕೋತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಯಾರು? ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಅವ್ರ ಸ್ಟೇಟ್ ಅಲ್ಲಿ ಅವರು ಝೀರೋ. ಅವ್ರನ್ನ ನೋಡಿ, ಅವರು ಹರಿಯಾಣ PCC ಪ್ರೆಸಿಡೆಂಟ್ ಆಗಿ ಎಲ್ಲ ಅಟೆಂಪ್ಟ್ ಮಾಡಿದ್ರು. ಯಾವ ಹರಿಪ್ರಸಾದ್ ಇನ್ಚಾರ್ಜ್ ಹರಿಪ್ರಸಾದ್ ಆಗ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆ ಅವಕಾಶ ಕೊಡಲಿಲ್ಲ? ಹರಿಪ್ರಸಾದ್ ಹಿಂದುಳಿದ ವರ್ಗದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು, ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ್ರು. ಅವತ್ತು ಹರಿಪ್ರಸಾದ್ ಅವರಿಗೆ ನೋಟಿಸ್ ಕೊಟ್ಟು ಒಂದು ರೀತಿ ಅವರಿಗೆ ಇಮ್ಯುಲೇಷನ್ ಮಾಡಲಿಕ್ಕೆ ಇಂಡೈರೆಕ್ಟ್ ನೋಟಿಸ್ ಕೊಟ್ಟು ಇಮ್ಯುಲೇಷನ್ ಮಾಡ್ಕೊಂಡು, ಅದೇ ಹರಿಪ್ರಸಾದ್ ಅವ್ರನ್ನ ಚೆಕ್ ಮೇಟ್ ಕೊಡ್ತಾರೆ. ಹರಿಯಾಣದಲ್ಲಿ ಅವರು PCC ಪ್ರೆಸಿಡೆಂಟ್ ಆಗಬೇಕು, ನೆಕ್ಸ್ಟ್ ಸರ್ಕಾರನ ನಾನು ತಂದು ನಾನು CM ಆಗಬೇಕು ಕನ್ಸ್ಕೊಂಡಿದ್ರು. ಅಲ್ಲಿ ಊಡನ್ನ ಚೆಕ್ ಮಾಡಿಟ್ರು, ಹರಿಪ್ರಸಾದ್ನ ಚೆಕ್ ಮಾಡಿಟ್ರು. ಅಂದರೆ ಒಂದು ಕಾಂಗ್ರೆಸ್ ಈ ಹೈಕಮಾಂಡ್ ಸಂಸ್ಕೃತಿಗಳು ಹೆಂಗಿದೆ ಅಂದರೆ ಯಾರನ್ನೂ ಕೂಡ ನೆಮ್ಮದಿ ಇರಲ್ಲ. ಯಾಕಂತ ಹೇಳಿದ್ರೆ ಪಾರ್ಟಿಗಳನ್ನ ಮತ್ತು ವ್ಯಕ್ತಿಗಳನ್ನ ಕಂಟ್ರೋಲಿಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅವರು ಹೈಕಮಾಂಡ್ ಮೀರಿ ಬೆಳೀತಾರೆ, ಪಕ್ಷಕ್ಕೂ ಮೀರಿ ಬೆಳೆದು ಬಂದ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೇ ಸರಿಯಾಗಿ ಹೊಡ್ತಾ ನಾವು ಅವರ ಕಂಟ್ರೋಲ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬೇಳೆ ಬೇಯಲ್ಲ ಅನ್ನೋದೊಂದು ಇರ್ತಕ್ಕಂಥ. ಹಾಗಾಗಿ ನ್ಯಾಷನಲ್ ಪಾರ್ಟಿಗಳು ಕೂಡ ಯಾವ ಸ್ಟೇಟಲ್ಲಿ ಕೂಡ ಯಾರನ್ನು ಕೂಡ ನೆಮ್ಮದಿಯಾಗಿ ಇಟ್ಟಕ್ಕೆ ಬಿಟ್ಟಿಲ್ಲ. ಯಡಿಯೂರಪ್ಪನವರ ವಿಚಾರದಲ್ಲಿ BJP ಮಾಡ್ಕೊಂಡು ಎಡವಟ್ಟು ಆಮೇಲೆ ರಿಯಲೈಸ್ ಆಯ್ತಲ್ಲ, ಅಂತ ಎಡವಟ್ಟು ಮತ್ತೆ ಮಾಡ್ಕೊಳ್ಳಿ. ಕಾಂಗ್ರೆಸ್ಗಂತೂ ಸಾಧ್ಯ ಇಲ್ಲ, ಅದು ಇಷ್ಟನೂ ಇಲ್ಲ, ಅರಿವು ಕೂಡ ಇರೋದ್ರಿಂದ ಸಿದ್ದರಾಮಯ್ಯ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬೆನಿಫಿಟ್ ಸಿದ್ದರಾಮಯ್ಯ ಕೂಡ ಪೊಲಿಟಿಕಲಿ ತುಂಬಾ ಚೆನ್ನಾಗಿ ತಗೋತಾ ಇದ್ದಾರೆ. ನವೆಂಬರ್ ಗುಮ್ಮವನ್ನು ನವೆಂಬರಲ್ಲೇ ಇಳಿಸಿ ಮುಂದಕ್ಕೂ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರ್ಯಯೋಜನೆ ಅಂತ ಮಾಡ್ಕೊಂಡಿದ್ದಾರೆ.